ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತೀರೇನ್ರಿ, ಸ್ವಲ್ಪ ಟೇಸ್ಟಿ ಚಟ್ನಿ, ಅದ್ರ ಜೊತೆಗೆ ನಿನ್ನಿನ ದಿವಸ ಶ್ರೀರಾಮನವಮಿ ದಿವಸ ಮಾಡಿದ ಪ್ರಸಾದ, ಇದ್ರದ್ದು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ ರೀ ಇವತ್ತು. ಮತ್ತು ಹಂಗೆ ಒಂದು ಸಿಂಪಲ್ ಆದ ರಂಗೋಲಿ ಈಗ ನೋಡ್ಲಿಕ್ಕತ್ತದ ರಂಗೋಲಿ ಇವತ್ತಿನ ನೋಡ್ರಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಎಷ್ಟು ಚಂದ ಅದ ನೋಡ್ರಿ, ಅರ್ಥಪೂರ್ಣ. ಇದು ಒಂದು ಸ್ತೋತ್ರವನ್ನು ಹೇಳಿದ್ರೆ ಸಾಕು, ಇನ್ನೂ ಒಂದು ಖುಷಿ ಮನಸ್ಸಿಗೆ. ಅಷ್ಟು ಅರ್ಥಪೂರ್ಣ. ರಾಮ ಎನ್ನುವ ಎರಡು ಶಬ್ದದೊಳಗೆ, ಎರಡು ಅಕ್ಷರದೊಳಗೆ, ಒಂದು ಶಬ್ದ ಎರಡು ಅಕ್ಷರದೊಳಗೆ ಅದೆಷ್ಟು ಜಾದು ಅಂತೀವಿ ನೋಡ್ರಿ. ಹಂಗೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ರಾಮ್ ಅಂತಂದ್ರೆ ಸಾಕು, ಅದೇನೋ ಅಷ್ಟು ಮನಸ್ಸಿಗೆ ಆನಂದವನ್ನು ಕೊಡ್ತದ. ಆ ಹೆಸರಲ್ಲೇ ಅಷ್ಟೊಂದು ಶಕ್ತಿ ಅಡಗಿಬಿಟ್ಟದ, ಹೌದಿಲ್ರಿ? ನಿನ್ನೆ ರಾಮನವಮಿ ಆಚರಣೆ ನಿಮ್ಮಲ್ಲಿ ಹೆಂಗಾಯಿತು? ನಮ್ಮ ಮನೆಯೊಳಗೆ ಇವತ್ತು ರಾಮನವಮಿ ದಿವಸ ನಾನು ಶ್ರೀರಾಮ ದೇವರ ಪ್ರಸಾದ ನಿನ್ನೆ ಮಾಡಿದ್ದು ವಿಡಿಯೋ, ಮತ್ತು ಹಂಗೆ ರಂಗೋಲಿ ಇಷ್ಟು ನಿನ್ನಿನ ವಿಡಿಯೋದೊಳಗೆ ತೋರಿಸಿದ್ದ ಆಗಿರಲಿಲ್ಲ. ಈಗ ಹಂಗೆ ಸಣ್ಣ ರಂಗೋಲಿ ಮುಂಜಾನೆ ಒಂದು ರಂಗೋಲಿಯನ್ನು ಹಾಕೋತ ಒಂದು ಥಾಟ್ ಎಷ್ಟು ಚಂದದ ನೋಡ್ರಿ. ಇದು ಓದಿರ್ತೀರಿ ನೀವು, ಆದರೂ ನನಗೆ ಭಾಳ ಒಂದು ಚೂರೇ ಚಂದ ಅನಿಸಿದ್ದು ಹೇಳಿರ್ತೀನಿ. ಹೊಟ್ಟೆಯಲ್ಲಿ ಹೋದ ವಿಷ ಒಬ್ಬ ಮನುಷ್ಯನನ್ನು ಹಾಳು ಮಾಡಿದರೆ, ಕಿವಿಯಲ್ಲಿ ಹೋದ ವಿಷಯ ಹಲವಾರು ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಎಷ್ಟು ಅರ್ಥಪೂರ್ಣ ಅದಂದ್ರೆ ಈಗಿನ ಕಾಲದೊಳಗೆ ಅಗ್ದಿ ಇದೇ ನಡೆದು ಬಿಟ್ಟದ. ಹಾಗೇನೆ ತಿಳಿದು ಬದುಕು. ಯಾವ ರೀತಿ ತಿಳಿದು ಬದುಕಬೇಕು ಅಂತಂದ್ರೆ, ಕರ್ಮದ ಏಟು ತುಂಬ ಭಯಂಕರವಾಗಿರುತ್ತದೆ. ನಮ್ಮ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯುವುದೂ ಇಲ್ಲ. ಪುಣ್ಯ ಮುಗಿದ ನಂತರ ಸಮರ್ಥ ರಾಜನು ಭಿಕ್ಷೆ ಬೇಡಬೇಕಾಗುತ್ತದೆ. ಆದ್ದರಿಂದ ಯಾರೊಂದಿಗಾದರೂ ಮೋಸ ಕಪಟ ವಂಚನೆ ಮಾಡಿ ಯಾರ ಆತ್ಮವನ್ನು ಮೋಸ ಮಾಡಬೇಡಿ. ನೋಡ್ರಿ, ಪ್ರತಿಯೊಂದು ಒಂದೊಂದು ದಿನಾನು ಇದನ್ನ ನೋಡಿದರೆ ಎಷ್ಟು ಒಂಥರ ಏನೋ ಎಷ್ಟು ಅರ್ಥಪೂರ್ಣದಪ್ಪ. ಇದನ್ನು ತಿಳ್ಕೊಂಡು ನಡೆಯೋದು ಅಂತ ಅನಿಸ್ತದೆ. ಒಮ್ಮೆ ಮನಸ್ತ ಭಯ ಅನ್ನಿಸ್ತದೆ. ಅಂದ್ರೆ ಇಂಥದ್ರಿಂದ ನಾವು ಪಾರಾಗಬೇಕಂದ್ರೆ ಒಂದೇ ಒಂದು, ಇವತ್ತು ಒಂದು ದಿವಸ ನಾವು ಯಾರಿಗೂ ಮೋಸ ಅನ್ಯಾಯ ಮನಸ್ಸಿಗೆ ನೋವು ಮಾಡದೆ ಬದುಕಬೇಕು ಅಂತ ಅನ್ನೋದು. ಹಂಗೆ ನೆಕ್ಸ್ಟ್ ಡೇನು ಇವತ್ತು ಒಂದು ದಿವಸ ಅನ್ನಕೋತ ನಾವು ದಿನನಿತ್ಯ ಒಳ್ಳೆಯದನ್ನೇ ಮಾಡ್ಕೋತ ಹೋಗಬೇಕು ಅನ್ನೋದು ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಇಲ್ಲೇನು ಮಾಡ್ಲಿಕತ್ತೀನಿ ಅಂತೀರೇನ್ರಿ, ಇನ್ನು ಸ್ಟಾರ್ಟ್ ನೋಡ್ರಿ. ಮಾವಿನಕಾಯಿ ಸೀಸನ್ನು, ಚೈತ್ರ ಮಾಸ ಬಂತಂದ್ರೆ ಮೊದಲ ಕಾಯಿ, ಆಮೇಲೆ ಹಣ್ಣು ಸ್ಟಾರ್ಟ್ ಆಗ್ತವ. ಅದಕ್ಕೆ ಮಾವಿನಕಾಯ್ದು ಗುಳಂಬ, ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಉಪ್ಪಿನಕಾಯಿ, ಬಿಸಿ ಉಪ್ಪಿನಕಾಯಿ ಎಲ್ಲಾನು ವೆರೈಟಿ ಸ್ಟಾರ್ಟ್ ಆಗ್ತವೆ. ಅದಕ್ಕೆ ಇವತ್ತೇನದ ಮಾವಿನಕಾಯಿ ಚಟ್ನಿ ಮಾಡ್ಲಿಕತ್ತೀನಿ. ಮಾವಿನಕಾಯಿ ಮ್ಯಾಲಿಂದೆಲ್ಲ ಸಿಪ್ಪಿ ತಕ್ಕೊಂಡೀನಿ. ಮಾವಿನಕಾಯಿ ಮೇಲಿಂದ ಅಷ್ಟು ಸಿಪ್ಪಿ ತೆಗೆದು ಈಗ ಮಾವಿನಕಾಯಿ ಚಟ್ನಿ ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬರ್ಶನ್ ಕಟ್ಟಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು, ರಂಗೋಲಿ ಹಾಕ್ಕೊಂಡು, ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಇವತ್ತಿನ ವ್ಲಾಗ್ ಅಡುಗೆ ಚಟ್ನಿ ಏನು ಮಾಡಿದ್ದೆ ಅಂಥೇಳಿ ತೋರಿಸ್ತೀನಿ ನೋಡ್ರಿ. ಈಗ ಒಂದಿಷ್ಟು ಮೆಂತೆ, ಒಂದು 2-3 ಮುಷ್ಟಿ ಮೆಂತೆ ಬಿಸಿ ಚೆಂದಾಗಿ ಹುರಿತೀನಿ. ಹುರಿದು ಮಿಕ್ಸಿ ಮಾಡಿ ಮೆಂತೆ ಪೌಡ್ರಿ, ಇಷ್ಟೂ ಬೇಕಾಗಂಗಿಲ್ಲ ಚಟ್ನಿಗೆ. ಮತ್ತು ಸ್ವಲ್ಪ ಮೆಂತೆ ಅಗ್ದಿ ಚೂರು, ಯಾಕಂದ್ರೆ ಕಹಿ ಆಗಿಬಿಡ್ತದೆ, ಎಲ್ರಿಗೂ ಗುರ್ತದೆ. ಬಟ್ ನಾನು ಜಾಸ್ತಿ ಮಾಡಿ ಇಡ್ಲಿಕತ್ತೀನಿ, ಮತ್ತು ಚಟ್ನಿ ಮಾಡ್ತೀನಿ, ಮತ್ತೇನಾದರೂ ಬಿಸಿ ಉಪ್ಪಿನಕಾಯಿ ಮಾಡಿದ್ರು ಹಾಕ್ಲಿಕ್ಕೆ ಬರ್ತದಲ್ರಿ. ಅದರ ಸಲುವಾಗಿ ನಾನು ಸ್ವಲ್ಪ ಒಂದು 2-3 ಮುಷ್ಟಿ ಚೆಂದಾಗಿ ಹುರಿದು ಇಟ್ಟೀನಿ. ಈಗ ಏನು ನಾನು 3-4 ಮಾವಿನಕಾಯಿ ಏನು ಹೆರೆದು ಇಟ್ಕೊಂಡೇನಲ್ರಿ, ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಖಾರ ಪುಡಿ
ಇವನಷ್ಟೇ ಹಾಕಿದೆ, ಹಾಕಿ ಮಿಕ್ಸಿ ಮಾಡಿ ತಕ್ಕೊಂಡೆ. ಇನ್ನೂ ಒಂದು ಏನ್ರಿ, ಇದ್ರೊಳಗೆ ಒಣ ಕೊಬ್ಬರಿ ನೀವೇನ್ರ ಇದ್ರೊಳಗೆ ಮಿಕ್ಸಿ ಮಾಡ್ತಿದ್ರೂ ಬರ್ತದೆ. ನಾನೇನು ಮಾಡ್ತೀನಿ, ಮ್ಯಾಲೆ ಹಾಕೋದು ಜಾಸ್ತಿ ರೀ. ನಮ್ಮ ಮನೆಯೊಳಗೆ ಎಲ್ಲರೂ ಹಂಗೆ ಇಷ್ಟಪಡ್ತಾರೆ. ನೀವು ಬೇಕಂದ್ರೆ ಮಿಕ್ಸಿ ಮಾಡುವಾಗೆ ಹಾಕ್ಕೊಂಡ್ರೂ ನಡೀತದೆ. ಈಗ ಒಂದು 3-4 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಿಂಗು, ಕರಿಬೇವು ಇದ್ರೆ ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ತೆಗೆದಿಟ್ಕೋತೀನಿ. ಒಗ್ಗರಣೆ ಆರಿದ ಮೇಲೆ ಇದಕ್ಕೆ ಹಾಕ್ತೀನಿ ರೀ. ನೋಡ್ರಿ, ಈಗ ಬೆಲ್ಲ ಎಲ್ಲ ಹಾಕಿ ಆಗ್ಯದ. ಈಗ ಒಣ ಕೊಬ್ಬರಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ತೀನಿ. ಅಷ್ಟು ಚೆಂದಾಗಿ ಮಿಕ್ಸ್ ಆದ ತಕ್ಷಣವೇ ಇದಕ್ಕೇನದ ಒಗ್ಗರಣೆ ಹಾಕಿಬಿಟ್ರೆ ಖರ್ರೆ ಹೇಳ್ತೀನಿ ರೀ, ಚಟ್ನಿನೇ ಆಗ್ತದೆ. ಅಷ್ಟು ರುಚಿ ಆಗ್ತದೆ, ಭಾಳ ಟೇಸ್ಟ್ ಆಗ್ತದೆ. ಚಪಾತಿ, ಭಕ್ರಿ, ಅನ್ನ ಎಲ್ಲ ಟಿಫಿನ್ ಜೋಡಿ ಎಲ್ಲ ಜೋಡಿನೂ ತಿನ್ಲಿಕ್ಕೆ ಬರ್ತದೆ. ಅಷ್ಟು ರುಚಿ ಆಗ್ತದೆ ಮಾವಿನಕಾಯಿ ಚಟ್ನಿ. ನೀವು ಹೆಂಗೆ ಮಾಡ್ತೀರಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಟೇಸ್ಟಿ ಚಟ್ನಿ, ಮಾವಿನ ಚಟ್ನಿ ಅಂದ್ರೆ ಯಾರಿಗೆ ಬಾಯೊಳಗೆ ನೀರು ಬರಂಗಿಲ್ರಿ, ಎಲ್ರಿಗೂ ಬಾಯೊಳಗೆ ನೀರು ಬರ್ತದೆ, ಹೌದಿಲ್ರಿ? ನೋಡ್ರಿ, ಒಂದು ಉದ್ದ ವಾಟಕದಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ. ಅದರೊಳಗೊಂದು 2-3 ಸ್ಪೂನ್ ತುಪ್ಪ ಹಾಕಿ ಚೆಂದಾಗಿ ಹುರ್ಕೊಳಿಕತ್ತೀನಿ. ಹಂಗೆ ಒಂದು 2-3 ಮುಷ್ಟಿಯಷ್ಟು ಅವಲಕ್ಕಿ, ತೆಳ್ಳಗಿನ ಅವಲಕ್ಕಿ ಹಾಕಿದ್ರು ನಡೀತದೆ. ದಪ್ಪನ ಅವಲಕ್ಕಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹುರ್ಕೋಬೇಕು. ಹಾಕಿ ಚೆಂದಾಗಿ ಹುರ್ಕೊಳ್ಳೋದು. ಇಲ್ಲ ನಾವು ಸಪ್ರೇಟಾಗಿ ಹುರ್ಕೊಂಡು ಇದ್ರೊಳಗೆ ಮಿಕ್ಸ್ ಮಾಡ್ತೀನಿ ಅಂದರೂ ಮಾಡ್ಬೋದು. ಈಗ ಇದನ್ನು ತುಪ್ಪ ಹಾಕಿ ಹುರ್ಕೊಳ್ಳೋದು, ಗೋಧಿ ಹಿಟ್ಟನ್ನು ಮತ್ತು ಅವಲಕ್ಕಿನೂ ತುಪ್ಪ ಹಾಕಿ ಚೆಂದಾಗಿ ಹುರ್ಕೊಂಡು ಎರಡೂ ಆ್ಯಡ್ ಮಾಡ್ಬೋದು ನಾವು. ನಾ ಇದರೊಳಗೆ ಹಾಕೀನಿ. ಅಷ್ಟು ಚೆಂದಾಗಿ ಹುರ್ಕೊಂಡು ಅದರೊಳಗೆ ಏಲಕ್ಕಿ, ಮನುಕ, ಗೋಡಂಬಿ ಅಷ್ಟು ಹಾಕಿ ಬೆಲ್ಲ ಏನು ಪೌಡ್ರ್ ಮಾಡಿ ಹಾಕಿರ್ತೀವಲ್ಲ, ಪೌಡ್ರ್ ಮಾಡಿಕೊಂಡಿರ್ತೀವಲ್ಲ, ಅದನ್ನು ಇದರೊಳಗೆ ಆ್ಯಡ್ ಮಾಡಿದ್ರೆ ಶ್ರೀರಾಮಚಂದ್ರನಿಗೆ, ಶ್ರೀರಾಮದೇವರಿಗೆ ಇಷ್ಟವಾದ ರಾಮನ ಪ್ರಸಾದ ಅಂತ ಏನು ಕರಿತೀವಿ, ರೆಡಿ ಆಯ್ತು ನೋಡ್ರಿ. ನಿನ್ನೆ ಮಾಡಿದ್ದೀರಿ ರಾಮನ ಪ್ರಸಾದ. ನಾನು ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಟ್ಟಿಗೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ರಾಮ 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 ಎಂಬೆರಡಕ್ಷರ ಪ್ರೇಮದಿ ಸಲುಹಿತು ಸುಜನರ. ರಾಮ 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 ಎಂಬೆರಡಕ್ಷರ ಪ್ರೇಮದಿ ಸಲುಹಿತು ಸುಜನರ.